ನ್ಯೂ ಇಯರ್ಗೆ ಕೆಲ ದಿನಗಳಷ್ಟೇ ಬಾಕಿ ಇದೆ. ಬೆಂಗಳೂರಿನಲ್ಲಿ ಎಸ್ಪೆಷಲಿ ಹೊಸ ವರ್ಷಾಚರಣೆ ವೇಳೆಯಲ್ಲಿ ನಶೆ ಲೋಕ ತಡೆಗೆ ಪೊಲೀಸರು ಸನ್ನದ್ಧವಾಗಿದ್ದಾರೆ. ಡ್ರಗ್ಸ್ ಹಾವಳಿ ತಡೆಗೆ ಬೆಂಗಳೂರು ಪೊಲೀಸರು ಅಲರ್ಟ್ ಆಗಿದ್ದಾರೆ. ಈ ಬಾರಿ ಡ್ರಗ್ಸ್ ತಡೆಗೆ ಪೊಲೀಸರು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದಾರೆ. ಯಾರು ಕೂಡ ಡ್ರಗ್ಸ್ ಸೇವನೆ ಮಾಡಬಾರದು, ಡ್ರಗ್ಸ್ ಕೂಡ ಬೆಂಗಳೂರಿಗೆ ಎಂಟ್ರಿ ಕೊಡಬಾರದು. ಪೆಡ್ಲರ್ಗಳನ್ನ ಪತ್ತೆ ಮಾಡೋಕೆ ಪೊಲೀಸರು ಮುಂದಾಗಿದ್ದಾರೆ. ಪೆಡ್ಲರ್ಸ್ ಮೇನ್ ಪೆಡ್ಲರ್ಸ್ಗಳಿರ್ತಾರಲ್ಲ, ಇವರೇ ಸಪ್ಲೈ ಮಾಡುವಂಥದ್ದು ಬೆಂಗಳೂರಿಗೆ. ಹಾಗಾಗಿ ಡ್ರಗ್ಸ್ ದಂಧೆ ಸಂಬಂಧ 302 ವಿದೇಶಿಗರನ್ನ ಗಡಿಪಾರು ಮಾಡಲಾಗಿದೆ. ಬೆಂಗಳೂರಿನಿಂದ ಅಕ್ರಮವಾಗಿ ನೆಲೆಸಿರುವಂತಹ ವಿದೇಶಿಗರ ಗಡಿಪಾರಾಗಿದೆ. ಪೊಲೀಸ್ ಚೆಕ್ ಪೋಸ್ಟ್ಗಳಲ್ಲಿ ಡ್ರಗ್ಸ್ ಸೇವನೆ ಪರೀಕ್ಷೆ ಮಾಡಲಾಗುತ್ತೆ. ಅನುಮಾನ ಬಂದವರ ರಕ್ತ ಪರೀಕ್ಷೆ ನಡೆಸೋಕೆ ಚಿಂತನೆ ನಡೆಸಲಾಗ್ತಾ ಇದೆ. ಎಸಿಪಿ ಹಂತದ ಅಧಿಕಾರಿಗಳನ್ನು ನೇಮಿಸಿ ಕಾರ್ಯಾಚರಣೆಗೆ ಪೊಲೀಸರೀಗ ಇಳಿದಿದ್ದಾರೆ. ಒಂದಷ್ಟು ಕಾನೂನು ರೀತಿಯ ಕ್ರಮಗಳನ್ನು ಕೈಗೊಳ್ಳೋಕೆ ಮುಂದಾಗಿದ್ದಾರೆ ಪೊಲೀಸರು. ಒಂದ್ ಕಡೆ ಚೆಕ್ ಪೋಸ್ಟ್ ಅಲ್ಲಿ ಯಾರಾದರೂ ಡ್ರಗ್ಸ್ ಸೇವನೆ ಮಾಡಿದ್ದಾರೆ ಅನ್ನುವಂತಹ ಅನುಮಾನ ಏನಾದರೂ ಬಂದ್ರೆ ಅವರ ರಕ್ತ ಪರೀಕ್ಷೆಗೂ ಕೂಡ ಪೊಲೀಸರಲ್ಲಿ ಮುಂದಾಗಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಸದ್ಯಕ್ಕೆ ಇನ್ನೊಂದು ನ್ಯೂ ಇಯರ್ಗೆ ಒಂದು ಕೆಲ ದಿನಗಳಷ್ಟೇ ಬಾಕಿ ಇರುವಂತಹ ಸಂದರ್ಭದಲ್ಲಿ ನಶೆಗೆ ಬ್ರೇಕ್ ಹಾಕೋಕೆ ಪೊಲೀಸರು ಮುಂದಾಗಿದ್ದಾರೆ. ಸದ್ಯಕ್ಕೆ ಯಾವ ರೀತಿಯಲ್ಲಿ ಕ್ರಮ ಎಲ್ಲ ಕೈಗೊಳ್ತಾ ಇದ್ದಾರೆ ಪೊಲೀಸರು ಬೆಂಗಳೂರು ಅವರು ಅಂತ? ಧನುಶ್ರೀ, ಏನು ಹೊಸ ವರ್ಷಾಚರಣೆ ಒಂದು ಸಂಭ್ರಮ ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಒಂದು ಕೆಲವು ಕ್ರಮಗಳನ್ನ ಕೈಗೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಏನು ಇತ್ತೀಚೆಗೆ ನಗರದಲ್ಲಿ ಡ್ರಗ್ಸ್ ಜಾಲ ಯಥೇಚ್ಛವಾಗಿ ಕಂಡು ಬರ್ತಾ ಇದೆ. ಅದರಿಂದ ಅದನ್ನ ಮಟ್ಟ ಹಾಕುವಂತ ಸಲುವಾಗಿ ಈಗ ಕೆಲವು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೂಡ ಕೈಗೊಳ್ಳೋದಕ್ಕೆ ಮುಂದಾಗಿರೋದು. ಆ ಸಲುವಾಗಿ ನಗರದಲ್ಲಿ ಒಂದು ಡ್ರಗ್ ಪೆಡ್ಲಿಂಗ್ ಅನ್ನ ಮಾಡ್ತಿರುವಂತಹ ಸುಮಾರು 302 ವಿದೇಶಿ ಪ್ರಜೆಗಳನ್ನ ಪತ್ತೆ ಹಚ್ಚಿ ಅವರನ್ನ ಗಡಿಪಾರು ಮಾಡುವಂತ ಕೆಲಸವನ್ನು ಕೂಡ ಈಗ ಪೊಲೀಸ್ ಇಲಾಖೆಯಿಂದ ನಡೀತಾ ಇದೆ. ಅದಕ್ಕೋಸ್ಕರ ಈಗಾಗಲೇ FRRO ದಿಂದ ಮಾಹಿತಿಯನ್ನು ಕೂಡ ಎಷ್ಟು ಜನ ಇಲ್ಲಿಗಲ್ ಆಗಿ ಒಂದು ನಗರದಲ್ಲಿ ವಾಸವಿದ್ದಾರೆ, ಮತ್ತೆ ಯಾರ್ಯಾರು ಈ ಒಂದು ಡ್ರಗ್ ಪೆಡ್ಲಿಂಗ್ ಕೇಸ್ಗಳಲ್ಲಿ ಭಾಗಿಯಾಗಿದ್ದಾರೆ ಅಂತವರನ್ನ ಲಿಸ್ಟ್ ಮಾಡಿ ಅವರನ್ನ ಬೆಂಗಳೂರು ಮತ್ತೆ ರಾಜ್ಯದಿಂದ ಹೊರಭಾಗಕ್ಕೆ ಒಂದು ಗಡಿಪಾರು ಮಾಡೋದಕ್ಕೆ ಕೂಡ ಒಂದು ಸಿದ್ಧತೆಗಳು ಕೂಡ ಆಗಿದೆ. ಈಗಾಗಲೇ ಕೆಲವರನ್ನ ಪತ್ತೆ ಮಾಡಿ ಅವರನ್ನ ಬೇರೆ ಒಂದು ರಾಜ್ಯಗಳಿಗೆ ಗಡಿಪಾರು ಮಾಡುವಂತ ಕೆಲಸ ಕೂಡ ಆಗಿರೋದು. ಮತ್ತೆ ಇದೇ ರೀತಿಯಾಗಿ ಏನು ಬೆಂಗಳೂರಿನಲ್ಲಿ ಒಂದು ನಾಕಾಬಂದಿಯನ್ನ ಹಾಕಿ ಒಂದು ಅನುಮಾನಾಸ್ಪದ ವ್ಯಕ್ತಿಗಳು ಯಾರ್ಯಾರು ಓಡಾಡ್ತಿರ್ತಾರೆ ಅಂತವರನ್ನ ತಪಾಸಣೆ ಮಾಡೋದು, ಮತ್ತೆ ವಾಹನಗಳನ್ನ ತಪಾಸಣೆ ಮಾಡಿ ಒಂದು ಡ್ರಗ್ಸ್ ಅನ್ನ ಪತ್ತೆ ಮಾಡುವಂತ ಕೆಲಸಕ್ಕೂ ಕೂಡ ಈಗ ಮುಂದಾಗ್ತಾ ಇದ್ದಾರೆ. ಯಾರಾದ್ರೂ ನಶೆಯಲ್ಲಿ ತೇಲ್ತಾ ಇರುವಂತಹ ವ್ಯಕ್ತಿಗಳು ಯಾರು ಕಂಡು ಬರ್ತಾರೆ ಅಂತವರೊಂದು ಬ್ಲಡ್ ಸ್ಯಾಂಪಲ್ ಅನ್ನ ಪಡೆದು ಒಂದು ರಕ್ತ ಪರೀಕ್ಷೆಯನ್ನು ಕೂಡ ಮಾಡಿಸೋದಕ್ಕೆ ಈಗ ಪೊಲೀಸ್ ಇಲಾಖೆಯಿಂದ ಒಂದು ಚಿಂತನೆ ಕೂಡ ನಡೀತಾ ಇದೆ. ಆ ಸಲುವಾಗಿ ಇನ್ ಮುಂದೆ ರಾತ್ರಿ ವೇಳೆ ಒಂದು ಏನು ನಾಕಾಬಂದಿಗಳನ್ನ ಹಾಕುವಂಥದ್ದು, ಮತ್ತೆ ಡ್ರಗ್ಸ್ ಯಾರು ಸೇವನೆ ಮಾಡಿರ್ತಾರೆ ಅಂತ ವ್ಯಕ್ತಿಗಳು ಅನುಮಾನಾಸ್ಪದವಾಗಿ ಕಂಡು ಬಂದ್ರೆ ಅವರನ್ನ ವಶಕ್ಕೆ ಪಡೆದು ಅವರಿಗೆ ತಪಾಸಣೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಒಂದು ವೇಳೆ ಅವರೇನಾದ್ರೂ ಒಂದು ಸ್ವಲ್ಪ ಹೆಚ್ಚಿನದಾಗಿ ಒಂದು ಏನು ನಶೆಯಲ್ಲಿ ತೇಲಾಡ್ತಿದ್ರೆ ಅಂತವರ ಒಂದು ಬ್ಲಡ್ ಸ್ಯಾಂಪಲ್ ಅನ್ನ ಪಡೆದು ಒಂದು ಆಸ್ಪತ್ರೆಗೆ ರವಾನೆ ಮಾಡಿ ಅಲ್ಲಿ ಕೂಡ ರಕ್ತ ಪರೀಕ್ಷೆಯನ್ನು ಮಾಡಿಸೋದಕ್ಕೆ ಕೂಡ ಒಂದು ಸಿದ್ಧತೆಗಳು ಕೂಡ ನಡೀತಾ ಇರೋದು. ಈ ಬಾರಿ ಒಂದು ಏನು ನಗರದಲ್ಲಿ ಒಂದು ಹೊಸ ವರ್ಷ ಸಂದರ್ಭದಲ್ಲಿ ಒಂದು ಡ್ರಗ್ಸ್ ಅನ್ನ ಕಂಟ್ರೋಲ್ ಮಾಡಬೇಕು, ಮತ್ತೆ ಡ್ರಗ್ಸ್ ಮುಕ್ತವಾಗಿ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಪ್ರಯತ್ನಗಳನ್ನ ಈಗಾಗಲೇ ಪೊಲೀಸ್ ಇಲಾಖೆಯಿಂದ ನಡೀತಾ ಇದೆ. ಈಗಾಗಲೇ ಸುಮಾರು ಏನು ಕಳೆದ ಒಂದು 2 ವಾರದಲ್ಲೇ ಸುಮಾರು 18 ಕೋಟಿಗೂ ಹೆಚ್ಚು ಮೌಲ್ಯದ ಒಂದು ಡ್ರಗ್ಸ್ ಅನ್ನು ಕೂಡ ಜಪ್ತಿ ಮಾಡಿದರೆ. ಅದರಿಂದ ಪದೇ ಪದೇ ನಗರದಲ್ಲಿ ಒಂದು ನ್ಯೂ ಇಯರ್ ಸಂದರ್ಭದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಡ್ರಗ್ಸ್ ಕೂಡ ಸಪ್ಲೈ ಆಗ್ತಾ ಇರುತ್ತೆ. ಅದನ್ನ ಬ್ರೇಕ್ ಮಾಡಬೇಕು ಅಂತ ಹೇಳಿ ಈಗಿನಿಂದಲೇ ಒಂದು ವಿದೇಶಿ ಪ್ರಜೆಗಳಿರಬಹುದು. ಹೌದು, ಹೈಯೆಸ್ಟ್ ಸಪ್ಲೈ ಮಾಡುವುದು ಬೆಂಗಳೂರಿಗೆ ಡ್ರಗ್ಸ್ ಅನ್ನ ವಿದೇಶಿ ಪ್ರಜೆಗಳು ಅಂತ ಒಂದ್ ಕಡೆ ಮಾಹಿತಿ ಇದೆ. ಆದ್ರೆ ಬೆಂಗಳೂರಿನಲ್ಲಿ ನೆಲೆಸಿರುವಂತಹ ಜನರ ಕತೆ ಏನು? ತುಂಬಾ ಜನರು ಪೆಡ್ಲರ್ಸ್ಗಳು ಬೆಂಗಳೂರಿಗರೇ ಇದ್ದಾರೆ. ಅವರನ್ನ ಯಾವ ರೀತಿ ಪತ್ತೆ ಹಚ್ಚುತ್ತಾರೆ, ಅವರಿಗೆ ಯಾವ ರೀತಿ ಕಾನೂನು ಕ್ರಮ ಎದುರಿಸ್ತಾರೆ ಅಂತ? ಧನುಶ್ರೀ, ಈಗಾಗಲೇ ಏನು ಮೊದಲಿಗೆ ಒಂದು ಮೂಲ ಪೆಡ್ಲರ್ಗಳನ್ನ ಪತ್ತೆ ಮಾಡಿ ಅವ್ರ ಮುಖಾಂತರವಾಗಿ ನಗರಕ್ಕೆ ಸರಬರಾಜು ಆಗ್ತಿರುವಂತಹ ಡ್ರಗ್ಸ್ ಅನ್ನ ಕಂಟ್ರೋಲ್ ಮಾಡಬೇಕು, ಅವ್ರು ಎಲ್ಲಿಂದ ತರ್ತಿದ್ದಾರೆ ಆ ಒಂದು ಚೈನ್ ಅನ್ನ ಬ್ರೇಕ್ ಮಾಡಬೇಕು ಅಂತ ಹೇಳಿ ಪೊಲೀಸ್ ಇಲಾಖೆಯಿಂದ ಈಗ ಡ್ರಗ್ ಪೆಡ್ಲರ್ಗಳನ್ನ ಪತ್ತೆ ಮಾಡ್ತಾ ಇದ್ದಾರೆ. ಇನ್ನು ಉಳಿದಂತೆ ಏನು ನಗರದಲ್ಲಿ ಈ ಒಂದು ಡ್ರಗ್ಸ್ ಅನ್ನ ಸಪ್ಲೈ ಮಾಡುವಂತ ಒಂದು ಸಿಂಡಿಕೇಟ್ ಏನಿದೆ ಅದನ್ನು ಕೂಡ ಪತ್ತೆ ಮಾಡಿ ಅವ್ರ ಮೇಲೆ ಒಂದು ಕೂಡ ಕ್ರಮ ಕೈಗೊಳ್ಳೋದಕ್ಕೆ ಕೂಡ ಈಗ ಸ್ಥಳೀಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಾರ್ಯಾಚರಣೆ ಕೂಡ ನಡೀತಾ ಇರೋದು. ಒಂದು ರೀತಿ ಏನು ಕನ್ಸ್ಯೂಮರ್ ಇಂದ ಹಿಡಿದು ಪೆಡ್ಲರ್ ಅನ್ನ ಪತ್ತೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈಗಾಗಲೇ ಯಾರು ಸೇವನೆ ಮಾಡ್ತಾ ಇದ್ದಾರೆ ಅಂತವ್ರನ್ನು ಕೂಡ ಒಂದು ಕೇಸನ್ನ ರಿಜಿಸ್ಟರ್ ಮಾಡೋದಕ್ಕೆ ಪೊಲೀಸ್ ಇಲಾಖೆಯಿಂದ ತಯಾರಿ ನಡೀತಾ ಇರೋದು. ಯಾರಾದ್ರೂ ಸೇವನೆ ಮಾಡಿ ಹೊರಗಡೆ ಓಡಾಡುತ್ತದೆ ಮತ್ತೆ ನಶೆಯಲ್ಲಿ ತೇಲಾಡ್ತಿರುವಂತಹ ವ್ಯಕ್ತಿಗಳು ಕಂಡು ಬರ್ತಾರೆ, ಅವರನ್ನ ಪತ್ತೆ ಮಾಡಿ ಅವ್ರ ಮೇಲೆ ಕೇಸನ್ನ ಮಾಡ್ತಾರೆ. ಮತ್ತೆ ಅವ್ರಿಗೆ ಯಾರು ಡ್ರಗ್ಸ್ ಅನ್ನ ಸಪ್ಲೈ ಮಾಡಿದ್ರು ಆ ಒಂದು ಸಪ್ಲೈಯರ್ ಅನ್ನು ಕೂಡ ವಶಕ್ಕೆ ಪಡೆದು ಅದರ ಮೇಲೂ ಕೂಡ ಕೇಸ್ ದಾಖಲು ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆ ಸಲುವಾಗಿ ಕನ್ಸ್ಯೂಮರ್ ಇಂದ ಪೆಡ್ಲರ್ ಅನ್ನ ಹಿಡಿಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಒಂದು ಕಾನ್ಸೆಪ್ಟ್ ಅನ್ನ ಏನು ಮೊದಲಿಗೆ ತಂದಿರೋದು. ಆದ್ರೆ ವಿದೇಶಿ ಪ್ರಜೆಗಳೇನಿದ್ರೆ
ಅವರು ನೇರವಾಗಿ ಬಾಂಬೆ ಮತ್ತೆ ಬಾಂಬೆ ಇರ್ಬೋದು, ದೆಹಲಿ ಇರ್ಬೋದು, ಮತ್ತೆ ಬೇರೆ ಬೇರೆ ಹೊರ ರಾಜ್ಯಗಳಿಂದ ಒಂದು ಡ್ರಗ್ಸ್ ಅನ್ನ ನೇರವಾಗಿ ನಗರಕ್ಕೆ ಸಪ್ಲೈ ಮಾಡ್ತಾರೆ. ಆ ಒಂದು ಚೈನ್ ಲಿಂಕ್ ಅನ್ನ ಕಟ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈಗ 302 ವಿದೇಶಿ ಪ್ರಜೆಗಳನ್ನ ಪತ್ತೆ ಮಾಡಿ ಅವರನ್ನು ಗಡಿಪಾರು ಮಾಡುವಂತ ಕೆಲಸವನ್ನ ಈಗ ಮಾಡ್ತಾ ಇದ್ದಾರೆ ಧನುಶ್ರೀ. ಥ್ಯಾಂಕ್ ಯು ಮುನಿರಾಜು ತಮ್ಮೆಲ್ಲ ಮಾಹಿತಿಗಾಗಿ.